ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲಾ. ಅಮೆರಿಕ ಕನ್ನಡಿಗರಿಂದ ಕರ್ನಾಟಕದ ಗ್ರಾಮೀಣ ಶಾಲೆಗಳಲ್ಲಿ ಡಿಜಿಟಲ್ ಶಿಕ್ಷಣ ಕ್ರಾಂತಿ. ಕರ್ನಾಟಕ ರಾಜ್ಯದ ಗ್ರಾಮೀಣ ಶಾಲೆಗಳಲ್ಲಿ ಡಿಜಿಟಲ್ ಶಿಕ್ಷಣವನ್ನು ಉತ್ತೇಜಿಸಲು ಅಮೆರಿಕನ್ ಕನ್ನಡಿಗರು ಮುಂದಾಗಿರುವುದು ಸಂತಸದ ಸಂಗತಿಯಾಗಿದೆ. ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನ ಆಚಾರ್ಯ ಪ್ರೌಢಶಾಲೆಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಗೌರಿಬಿದನೂರು, ಗುಡಿಬಂಡೆ ಹಾಗೂ ಶಿಡ್ಲಘಟ್ಟ ತಾಲೂಕಿನ ಹಲವು ಸರ್ಕಾರಿ ಹಾಗೂ ಸರ್ಕಾರಿ ಅನುದಾನಿತ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಗಳಿಗೆ ಹಾಗೂ ಅಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಅಮೆರಿಕ ದೇಶದ ಬಾಸ್ಟನ್ ನಗರದಲ್ಲಿರುವ ನ್ಯೂ ಇಂಗ್ಲೆಂಡ್ ಕನ್ನಡ ಕೂಟದ ಸೇವಾ ವಿಭಾಗವಾದ ಸೇವಾ ಮಂದಾರ ಹಾಗೂ ಅಟ್ಲಾಂಟಾದಲ್ಲಿರುವ ಎಂಪವರ್ ಸಂಸ್ಥೆ ವತಿಯಿಂದ ಪ್ರೊಜೆಕ್ಟರ್, ಲ್ಯಾಪ್ಟಾಪ್, ನೋಟ್ಬುಕ್, ಸ್ಕೂಲ್ ಬ್ಯಾಗ್ ಹಾಗೂ ಇತರೆ ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಅಟ್ಲಾಂಟಾದ ಎಂಪವರ್ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಸನ್ಮಾನ್ಯ ನರಸಿಂಹರಾಜು ಮಾಲಪಾಟಿರವರು ಮಾತನಾಡಿ, ಇಂದಿನ ಆಧುನಿಕ ಯುಗದಲ್ಲಿ ಜಗತ್ತು ತಂತ್ರಜ್ಞಾನದ ಮೇಲೆ ಹೆಚ್ಚಾಗಿ ಅವಲಂಬಿತವಾಗಿದೆ ಎಂದು ಹೇಳಿದರು. ಶಿಕ್ಷಣ ಕ್ಷೇತ್ರದಲ್ಲೂ ಸಹ ಸಾಕಷ್ಟು ಬದಲಾವಣೆಗಳು ನಡೆಯುತ್ತಿವೆ ಎಂದು ನುಡಿದರಲ್ಲದೆ ಗ್ರಾಮಾಂತರ ಪ್ರದೇಶಗಳ ವಿದ್ಯಾರ್ಥಿಗಳಿಗೂ ಸಹ ಆಧುನಿಕ ತಂತ್ರಜ್ಞಾನದ ಸೌಲಭ್ಯಗಳು ದೊರೆಯುವಂತಾಗಬೇಕೆಂದು ಹೇಳಿದರು. ಇಂದು ಡಿಜಿಟಲ್ ಎಜುಕೇಶನ್ನಿನ ಅವಶ್ಯಕತೆ ಬಹಳವಾಗಿದೆ. ಇದರಿಂದಾಗಿ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಮಾಹಿತಿ ಲಭ್ಯವಾಗುವುದೆಂದು ಹೇಳಿದರಲ್ಲದೆ ಗುಣಮಟ್ಟದ ಶಿಕ್ಷಣವನ್ನು ಪರಿಣಾಮಕಾರಿಯಾಗಿ ಬೋಧಿಸಲು ಸಾಧ್ಯವಾಗುವುದೆಂದು ಅಭಿಪ್ರಾಯಪಟ್ಟರು. ಈಗಾಗಲೇ ಚಾಮರಾಜನಗರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತಮ್ಮ ಕಾರ್ಯಯೋಜನೆ ಪೂರ್ಣಗೊಂಡಿದೆ ಎಂದರಲ್ಲದೆ ಕೋಲಾರ ಮತ್ತು ಗುಲ್ಬರ್ಗಾ ಜಿಲ್ಲೆಗಳಲ್ಲಿ ಪ್ರಗತಿ ಪಥದಲ್ಲಿದೆ ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಈ ಕಾರ್ಯಯೋಜನೆ ವಿಸ್ತರಿಸುವ ಆಕಾಂಕ್ಷೆ ಇದೆ ಎಂದು ಹೇಳಿದರು. ಸೇವಾ ಮಂದಾರಾದ ಶ್ರೀನಿವಾಸ ಅಂಬಾಟಿರವರು ಮಾತನಾಡಿ, ದೇಶ ಸುತ್ತಬೇಕು, ಕೋಶ ಓದಬೇಕು ಎಂಬ ಗಾದೆ ಮಾತಿನಲ್ಲಿ ಸಾಕಷ್ಟು ಅರ್ಥವಿದೆ ಎಂದು ತಿಳಿಸಿದರು. ತಾನು ಸಹ ಇದೇ ಆಚಾರ್ಯ ಶಾಲೆಯ ವಿದ್ಯಾರ್ಥಿಯಾಗಿದ್ದೆ. ಎಲ್ಲೆಡೆ ಸುತ್ತಾಡಬೇಕೆಂಬ ಆಶಯವನ್ನು ಹೊಂದಿದ್ದೆ ಎಂದು ನುಡಿದರಲ್ಲದೆ ಈಗ ತಾನು ಅಮೆರಿಕ ದೇಶದಲ್ಲಿ ನೆಲೆಸಿರುವುದಾಗಿ ಹೇಳಿದರು. ಜಿಲ್ಲೆಯ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣವನ್ನು ಪಡೆದು ಒಳ್ಳೆಯ ನಾಗರಿಕರಾಗಿ ಬಾಳಬೇಕೆಂದು ಕರೆ ನೀಡಿದರು. ಎಂಪವರ್ ಸಂಸ್ಥೆಯ ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಚಾಲಕರಾದ ಕೆ ರಾಜಾರಾವ್ರವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಜನರು ಬಡತನದ ನೆಪ ಹೇಳಿ ತಮ್ಮ ಮಕ್ಕಳನ್ನು ಶಿಕ್ಷಣದಿಂದ ವಂಚಿತರನ್ನಾಗಿಸಬಾರದೆಂದು ತಿಳಿಸಿದರಲ್ಲದೆ ಅನೇಕ ಮಂದಿ ಮಹನೀಯರು ಬಡ ಕುಟುಂಬಗಳಿಂದ ಬಂದವರಾಗಿದ್ದು ಕಷ್ಟ ಕಾರ್ಪಣ್ಯಗಳ ನಡುವೆಯೂ ವಿದ್ಯಾಭ್ಯಾಸ ಮಾಡಿ ಉನ್ನತ ಸ್ಥಾನಗಳನ್ನು ಪಡೆದಿದ್ದಾರೆಂದು ಹೇಳಿದರು. APJ ಅಬ್ದುಲ್ ಕಲಾಂ ಹಾಗೂ ಇತರೆ ಗಣ್ಯ ವ್ಯಕ್ತಿಗಳನ್ನು ಉದಾಹರಿಸಿದರು. ಅಮೆರಿಕ ಕನ್ನಡಿಗರ ಸೇವಾ ಕಾರ್ಯದ ಬಗ್ಗೆ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಅಮೆರಿಕದ ಅಟ್ಲಾಂಟಾದ ಎಂಪವರ್ ಸಂಸ್ಥೆಯ ಪ್ರತಿನಿಧಿಗಳಾದ ಬಾಲಾಜಿ ಮತ್ತು ಲಕ್ಷ್ಮಿ, ಸೇವಾ ಮಂದಾರಾದ ನಿಖಿಲ್ ಅಂಬಾಟಿ, ಭಕ್ತವತ್ಸಲಂ, ಬೆಂಗಳೂರು ಸದಾಶಿವನಗರದ ರೋಟರಿ ಕ್ಲಬ್ ಅಧ್ಯಕ್ಷರಾದ ಸುದರ್ಶನ ರೆಡ್ಡಿ, ದಿಲೀಪ್ ಕುಮಾರ್, ಸದಾನಂದ, ಕಿಶೋರ್ ಗೌಡ, ವಿಶ್ವನಾಥ್, ಶ್ರೀಮತಿ ಮಮತಾ, ಆಚಾರ್ಯ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀನಿವಾಸ್, ವಿವಿಧ ಶಾಲೆಗಳ ಮುಖ್ಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇವತ್ತಿನ ಉದ್ದೇಶ ಡಿಜಿಟಲ್ ಎಜುಕೇಷನ್, ಇಲ್ಲ ಬ್ರಿಂಗಿಂಗ್ ಡಿಜಿಟಲ್ ಎಜುಕೇಷನ್ ಟು ದ ರೂರಲ್ ಏರಿಯಾ, ಇಲ್ಲ ಬ್ರಿಡ್ಜಿಂಗ್ ದಿ ಡಿಜಿಟಲ್ ಡಿವೈಡ್ ಅಂತ ತುಂಬ ಡಿಜಿಟಲ್ ಇದೆ. ಸೊ ಡಿಜಿಟಲ್ ಅಂದರೆ ಏನು ಅಂತ ಸುಮಾರು ವರ್ಷಗಳಿಂದ ನೀವು ಕಂಪ್ಯೂಟರ್ ಕಲ್ತ್ಕೊಂಡಿರ್ತೀರ, ಆಮೇಲೆ ಸ್ಮಾರ್ಟ್ಫೋನ್ ಯೂಸ್ ಮಾಡ್ತೀರಾ. ಸಿಂಪಲ್ ಡೆಫಿನೇಷನ್ ಏನಂದರೆ ಕಂಪ್ಯೂಟರ್ ಅಲ್ಲ ಇಂಟರ್ನೆಟ್ ಯೂಸ್ ಮಾಡಿಕೊಂಡು ನಾವು ದಿನನಿತ್ಯ ಏನು ಮಾಡ್ತೀವೋ ಅದನ್ನೇ ಡಿಜಿಟಲ್ ಅಂತ ಕರೀತಾರೆ. ಸೊ ಡಿಜಿಟಲ್ ಎಜುಕೇಷನ್ ಅಂದರೆ ನಮ್ಮ ಮುಖ್ಯೋಪಾಧ್ಯಾಯರಾಗಲಿ ನಿಮ್ಗೆ ಏನು ಕಲಿಸ್ತಾರೆ ಅದನ್ನು ಎನ್ಹ್ಯಾನ್ಸ್ ಮಾಡೋಕ್ಕೆ, ಇನ್ನೂ ಎಫೆಕ್ಟಿವ್ ಆಗಿರೋಕ್ಕೆ ಕಂಪ್ಯೂಟರ್ ಇಲ್ಲ ಪ್ರೊಜೆಕ್ಟರ್ ಇಲ್ಲ ಸ್ಮಾರ್ಟ್ ಬೋರ್ಡ್ ನೀವು ಏನೇ ಯೂಸ್ ಮಾಡಿ ಇಂಟರ್ನೆಟ್ಟಿಂದ ಕಂಟೆಂಟ್ ತೊಗೊಂಡು ಡಿಸ್ಪ್ಲೇ ಮಾಡೋದೇ ಡಿಜಿಟಲ್ ಎಜುಕೇಷನ್ಗೆ ಅಂತ. ಸೊ ಈ ಡಿಜಿಟಲ್ ಎಜುಕೇಷನ್ ಇಲ್ಲದೇ ಇದ್ರೆ ಆಗಲ್ವ ಅಂತ ಕೇಳ್ತಾರೆ. ಸೊ ಏನಿಲ್ಲದ್ರೂ ಆಗ್ತದೆ. ನಮ್ಮ ಕ್ಲಾಸಿಕ್ ಒಂದು ಸಿಂಪಲ್ ಬೋರ್ಡ್ ಇದ್ದು ಮೇಸ್ಟ್ರಿಗೆ ಚೆನ್ನಾಗಿ ಪಾಠ ಮಾಡ್ತಿರೋದು ಆಗುತ್ತೆ. ಹಾಗೆ ಈ ಡಿಜಿಟಲಿಂದ ಏನು ಅನುಕೂಲ ಅಂದರೆ ಯು ವಿಲ್ ಗೆಟ್ ಮೋರ್ ಇನ್ಫಾರ್ಮೇಷನ್ ಅಟ್ ಶಾರ್ಟ್ ನೋಟಿಸ್, ರೈಟ್? ಇವಾಗ ಇಂಟರ್ನೆಟಲ್ಲಿ ತುಂಬ ಇನ್ಫಾರ್ಮೇಷನ್ ಇರುತ್ತೆ. ಅದೇ ಇನ್ಫಾರ್ಮೇಷನ್ ಡೈಲಿ ಚೇಂಜು ಆಗ್ತಾ ಇರ್ತದೆ. ಪ್ರತಿ ದಿವಸನೂ ಪ್ರತಿಯೊಬ್ಬ ಉಪಾಧ್ಯಾಯರು ಇದನ್ನ ಅಪ್ಡೇಟ್ ಮಾಡ್ಕೊಂಡು ಬಂದು ಮಕ್ಕಳಿಗೆ ಹೇಳೋಕ್ಕಾಗಲ್ಲ ಅಲ್ವಾ?
ಸೊ ಇಂಟರ್ನೆಟ್ ಯೂಸ್ ಮಾಡಿಕೊಂಡು ಈ ಡಿಜಿಟಲ್ ಡಿವೈಸಸಲ್ಲಿ ಯೂಸ್ ಮಾಡಿದ್ರೆ ಅವ್ರು ಪ್ರತಿದಿನ ನಿಮ್ಗೆ ಕಲಿಸೋದು ತುಂಬ ಎನ್ಹಾನ್ಸ್ ಆಗುತ್ತೆ. ದೇಶದಲ್ಲಾಗಲಿ ವಿದೇಶದಲ್ಲಾಗಲಿ ಏನೇ ಒಂದು ಘಟನೆ ನಡೆದ್ರೆ, ಇಲ್ಲ ಸೈಂಟಿಫಿಕ್ ಇರ್ಬೋದು, ಇಲ್ಲ ಮ್ಯಾಥಮೆಟಿಕ್ಸ್ ಇರ್ಬೋದು, ಏನೇ ಒಂದು ಹೊಸ ಇನ್ವೆನ್ಷನ್ ಇದ್ದರೆ ವಿತ್ ನೋ ಟೈಮ್ ದೇ ಕ್ಯಾನ್ ಬ್ರಿಂಗ್ ಟು ಯುವರ್ ಕ್ಲಾಸ್ ರೂಮ್ಸ್, ರೈಟ್. ಇವಾಗ ಒಂದು 22 ಸ್ಕೂಲ್ಸಿಂದ ಇಲ್ಲಿ ಬಂದಿದ್ದಾರಲ್ಲ ಟೀಚರ್ಸ್ ಎಲ್ಲ. ಅವರು ಫಸ್ಟ್ ಸಾರಿ ಏನಾದ್ರು ಆಚಾರ್ಯ ಸ್ಕೂಲ್ಗೆ ಬರಬೇಕಾದ್ರೆ ಹೆಂಗೆ ಗೊತ್ತಾಗುತ್ತೆ, ಎಲ್ಲರನ್ನ ಕೇಳ್ಕೊಂಡು ಬರಬೇಕು. ಇವಾಗ ಯಾರು ನೋಡ್ರಿ ಗೂಗಲ್ ತೆಗಿತಾರೆ, ಗೂಗಲ್ ಮ್ಯಾಪ್ಸ್ ಯೂಸ್ ಮಾಡ್ತಾರೆ, ಬಂದುಬಿಡ್ತಾರೆ. ಸೊ ಎಷ್ಟು ಸೇವ್ ಆಗುತ್ತೆ ಟೈಮ್ ಅಲ್ವಾ. ಅದೇ ರೀತಿ ನಿಮ್ಮ ಎಜುಕೇಷನ್ ಕೂಡ ಈ ಡಿಜಿಟಲ್ ಎಲ್ಲ ಯೂಸ್ ಮಾಡಿದ್ರೆ ಇನ್ನೂ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಬೋದು. ಈ ಒಂದು ಉದ್ದೇಶದಿಂದ ನಾವು ಪ್ರೊಜೆಕ್ಟ್ಸ್ ಆಗಲಿ ಲ್ಯಾಪ್ಟಾಪ್ಸ್ ಆಗಲಿ ಕೊಡೋಕ್ಕೆ ಮುಂದಾಗಿದ್ದೀವಿ. ಸೊ ಈ ಕಾರ್ಯಕ್ರಮ ರಾಜಾರಾಮ್ ಎಷ್ಟು ಹೇಳ್ದಂಗೆ ಒಂದು 4 ವರ್ಷ ಹಿಂದೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಹಳ್ಳಿನಲ್ಲಿ ಸ್ಟಾರ್ಟ್ ಮಾಡಿ ಇವಾಗ ಎಲ್ಲ ತಾಲೂಕುಗಳು ಕೂಡ ಇದೆ ವಿತಿನ್ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಏನೇನು ತಾಲೂಕು ಬರುತ್ತೆ ಎಲ್ಲಕ್ಕೂ ಡಿಸ್ಟ್ರಿಬ್ಯೂಟ್ ಮಾಡಿ ಇವತ್ತಿನ ದಿವಸ ಕಂಪ್ಲೀಟ್ ಮಾಡ್ತಾಯಿದ್ದೀವಿ. ಸುಮಾರು 80 ಸ್ಕೂಲ್ಗಳು ಕೊಟ್ಟಿದ್ದೀವಿ. ಮಿಕ್ಕಿದ ಸ್ಕೂಲ್ಗೆ ಗೌರ್ಮೆಂಟಿಂದ ಬಂದಿತ್ತು, ಇಲ್ಲ ಬೇರೆ NGOs ಅಂತ ಬಂದಿತ್ತು. ಯಾವ ಸ್ಕೂಲಲ್ಲಿ ಇಲ್ವೋ ಆ ಸ್ಕೂಲ್ಗೆ ವಿಚಾರಿಸಿ ಪ್ರೊಜೆಕ್ಟ್ಸ್ ಕೊಟ್ಟಿದ್ದೀವಿ. ಇದು ನಮ್ಮ ಮೊದಲನೇ ಹಂತ. ಎರಡನೇ ಹಂತದಲ್ಲಿ ನಮ್ಮದು ಲ್ಯಾಪ್ಟಾಪ್ ಆಗಲಿಲ್ಲ ಸ್ಮಾರ್ಟ್. ಸೊ ನಿಮ್ಮಲ್ಲಿ ಎಷ್ಟು ಜನ ಗೌರಿಬಿದನೂರಿಂದ ಆಚೆ ಹೋಗಿದ್ದೀರಾ? ಗೌರಿಬಿದನೂರಿಂದ ಎಷ್ಟು ಜನ ಆಚೆ ಹೋಗಿದ್ದೀರಾ ಬೇರೆ ಊರು ನೋಡಲಿಕ್ಕೆ? ಅಷ್ಟೇನಾ? ಹೋಗೇ ಅಲ್ವಾ ಗೌರಿಬಿದನೂರಿಂದ? ವೆರಿ ಗುಡ್. ಇವಾಗ ಸ್ವಲ್ಪ ಕಾಣಿಸ್ತಾ ಇದೆ. ಸೊ ಎಷ್ಟು ಜನ ಬೆಂಗಳೂರಿಗೆ ಹೋಗಿದ್ದೀರಾ? ಬೆಂಗಳೂರಿಗೆ ಸುಮಾರು ಜನ ಹೋಗಿದ್ದೀರಾ. ಗೌರಿಬಿದನೂರಿಂದ ಆಚೆ ಹೋಗಿಲ್ಲ, ಬೆಂಗಳೂರಿಗೆ ಹೋಗಿದ್ದೀರಾ. ವೆರಿ ಗುಡ್. ಎಷ್ಟು ಜನ ಕರ್ನಾಟಕದಿಂದ ಆಚೆ ಹೋಗಿದ್ದೀರಾ? ಸುಮಾರು ಜನ ಹೋಗಿದ್ದೀರಾ, ಪರವಾಗಿಲ್ಲ. ಓಕೆ. ನಿಮ್ಮಲ್ಲಿ ಎಷ್ಟು ಜನ ಭಾರತದಿಂದ ಆಚೆ ಹೋಗಿದ್ದೀರಾ? ಯಾರು ಕೈ ಎತ್ತಿದ್ದೀರಾ? ಯಾರಾದರೂ ಇದ್ದೀರಾ ಕೈ ಎತ್ತರು? ಸ್ವಲ್ಪ ಹಿಂದೆ 1-2 ಜನ ಇದ್ದೀರಾ. ಓಕೆ, ಗುಡ್. ಸೊ ನಿಮ್ಮಲ್ಲಿ ಎಷ್ಟು ಜನ ಪ್ರಪಂಚದಲ್ಲಿ ಎಷ್ಟು ದೇಶಗಳಿವೆ, ಎಷ್ಟು ಜಾಗಗಳಿದೆ ಎಲ್ಲ ಗೊತ್ತಿದೆಯಾ ನಿಮಗೆಲ್ಲ? ಓಕೆ. ನಿಮ್ಗೆ ಎಲ್ಲಿಗೆ ಹೋಗ್ಬೇಕಂತ ಆಸೆ ಇದೆ? ಹೋಗ್ಬೇಕು ಅಂದ್ರೆ ಭಾರತದಿಂದ ಆಚೆ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ಬೇಕಂತ ಆಸೆ ಇದೆ? ಆಸ್ಟ್ರೇಲಿಯಾ? ವೆರಿ ಗುಡ್. ಸೊ ಕನ್ನಡದಲ್ಲಿ ಒಂದು ಮಾತು ಹೇಳ್ತಾರೆ, ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತ ಅಲ್ವಾ? ಅದೇ ಥರನೇ ನಾನು ನಿಮ್ಮಲ್ಲಿ ನಿಮ್ಮ ಥರನೇ ಒಬ್ಬ ವಿದ್ಯಾರ್ಥಿಯಾಗಿದ್ದೆ. 1979ರಲ್ಲಿ ಇದೇ ಶಾಲೆಯಲ್ಲಿ ನಾನು ನಿಮ್ಮ ಅಧ್ಯಾಪಕರಿದ್ದಲ್ಲ ಚಂದ್ರು, ಅವ್ರ ಜೊತೆ ಇದೇ ಶಾಲೆಯಲ್ಲಿ ಓದ್ತಾ ಇದ್ದೆ ನಾನು. ಸೊ ಇದೇ ಥರನೇ ನಾನು ನಿಮ್ಮ ಥರನೇ ಆಸೆ ಇಟ್ಕೊಂಡಿದ್ದೆ, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಂತ. ಮೊದಲು ಶುರು ಮಾಡಿದ್ದು ಪಕ್ಕದ ಹಳ್ಳಿಲಿ ಹೋಗ್ಬೇಕು, ಪಕ್ಕದಲ್ಲಿ ಬೆಟ್ಟ ನೋಡಬೇಕು, ಆಮೇಲೆ ಇದು ವೆಸ್ಟರ್ನ್ ಘಾಟ್ಸ್ ಅಂದರೆ ಪಶ್ಚಿಮ ಘಟ್ಟಗಳಲ್ಲಿ ಹೋಗಬೇಕು. ಆಮೇಲೆ ಅದಾದಮೇಲೆ ಅಂಡಮಾನ್ ನಿಕೋಬಾರ್ ನೋಡಬೇಕು ಅಂತ ಆಸೆ ಆಯಿತು. ಅದಾದಮೇಲೆ ಲಕ್ಷದ್ವೀಪ್ ನೋಡಬೇಕಂತ ಆಸೆ ಆಯಿತು, ಕಾಶ್ಮೀರ ನೋಡಬೇಕಂತ ಆಸೆ ಆಯಿತು, ನೇಪಾಳ್. ಆಮೇಲೆ ಅದೇ ಥರನೇ ನೋಡಿ 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 ಕೊನೆಗೆ ಯುರೋಪ್ಗೆ ಯಾಕೆ ಹೋಗ್ಬಾರ್ದು ಅಂತ ಅನಿಸ್ತು. ಸರಿ, ಏನೋ ಪ್ರಯತ್ನ ಮಾಡಿ ಅಲ್ಲಿಗೂ ಹೋದ್ವಿ. ಆಮೇಲೆ ಅಲ್ಲೋದ್ಮೇಲೆ ಅಮೇರಿಕಾಗೆ ಹೋಗ್ಬೇಕನ್ನಿಸ್ತು. ಕೊನೆಗೆ ಅಲ್ಲೋಗಿ ಈಗ ಅಲ್ಲೇ ಇದ್ದೀನಿ. ಆದರೆ ಎಲ್ಲೇ ಇದ್ದರೂ ಪ್ರಪಂಚದಲ್ಲಿ ಒಂದು ಚಾನ್ಸ್ ಸಿಕ್ಕರೆ ಬೇರೆ ಜಾಗ ಹೋಗಿ ನೋಡ್ತಾ ಇರ್ತೀವಿ. ಅದರಿಂದ ಭಾಳ ವಿಷಯಗಳು ಗೊತ್ತಾಗುತ್ತೆ ನಮಗೆ. ಜನ ಎಲ್ಲೋದ್ರೂ ಒಳ್ಳೆಯವರು ಇರ್ತಾರೆ, ಆದರೆ ಅಲ್ಲಿ ಹೋಗ್ತಾ ಇದ್ರೆ ಜನ ಹೇಗೆ ಅಂತ ಗೊತ್ತಾಗಲ್ಲ ನಮಗೆ. ಅವ್ರ ಬಗ್ಗೆ ನಮಗೂ ಗೊತ್ತಾಗಲ್ಲ. ಕೆಲವೊಂದು ಕಡೆ ಹೋದಾಗ ಊಟಕ್ಕೆ ಸಿಗಲ್ಲ ನಮಗೆ. ನಾವು ನಮ್ಗೆ ಬೇಕಾರೋ ಊಟ ತಿಂಡಿ ಸಿಗೋಲ್ಲ, ನೀರು ಸಿಗೋಲ್ಲ. ಬಟ್ ಆದರೂ ಕಷ್ಟಪಟ್ಕೊಂಡು ಹೋಗಿರ್ತೀವಿ. ಬಟ್ ಏನು ಅಂತಂದರೆ ಇದರಿಂದ ಭಾಳ ಕಲ್ತ್ಕೊಳ್ತೀವಿ, ಭಾಳ ಒಂಥರ ಬೆಳವಣಿಗೆ. ಸಹಾಯದೊಂದಿಗೆ ನಮ್ಮ ಬೆಂಗಳೂರಿನ ಸದಾಶಿವನಗರ ರೋಟರಿ ಕ್ಲಬ್ ಹಾಗೂ ಗೌರಿಬಿದನೂರಿನ ರೋಟರಿ ಕ್ಲಬ್ ಈ ಎರಡೂ ಸಂಸ್ಥೆಗಳ ಸಹಾಯದೊಂದಿಗೆ ಇವತ್ತಿನ ಈ ಲೇಖನ ಸಾಮಗ್ರಿ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಸರ್ಕಾರಿ ಪ್ರೌಢಶಾಲಾ ಅಧ್ಯಾಪಕರಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ